ನಮಸ್ಕಾರ ಸ್ನೇಹಿತರೆ, ನಾನು ರಾಮ್ಲಿಂಗ್ ಸರ್. ಭಗವಂತನ ನಾಮಸ್ಮರಣೆಯಿಂದ ಎಂತಹ ಸಂಕಷ್ಟಗಳು ದೂರವಾಗುತ್ತವೆ ಎಂಬುದನ್ನು ಇಲ್ಲಿ ಸಣ್ಣ ಘಟನೆಯ ಮೂಲಕ ತಿಳಿಸುತ್ತಿದ್ದೇನೆ. ಮಾಹಿತಿ ಇಷ್ಟವಾದರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ತಮಗೆಲ್ಲ ಗೊತ್ತಿದ್ದ ಹಾಗೆ ಮಹಾಭಾರತ ನಮಗೆ ಕೇವಲ ಯುದ್ಧದ ಬಗ್ಗೆ ಮಾತ್ರ ಹೇಳುವುದಿಲ್ಲ, ಬದಲಾಗಿ ಸಾಕಷ್ಟು ಜೀವನ ಮೌಲ್ಯಗಳನ್ನು ಕಲಿಸುತ್ತದೆ. ಸಂಕಷ್ಟದಲ್ಲಿ ಭಗವಂತನ ನಾಮಸ್ಮರಣೆ ಹೇಗೆ ಕೆಲಸ ಮಾಡುತ್ತದೆ ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ. ಪಾಂಡವರು ಕೌರವರ ನಡುವೆ ದ್ಯೂತ ಕ್ರೀಡೆ ನಡೆಯುತ್ತಿರುತ್ತದೆ. ಆಗ ಪಾಂಡವರು ದ್ರೌಪದಿಯನ್ನು ಸಹ ಪಣಕ್ಕಿಟ್ಟು ಸೋಲುತ್ತಾರೆ. ಆಗ ತುಂಬಿದ ಸಭೆಯಲ್ಲಿ ದುಶ್ಯಾಸನ ದ್ರೌಪದಿಯ ಕೂದಲನ್ನು ಹಿಡಿದು ಎಳೆದುಕೊಂಡು ಬರುತ್ತಾನೆ. ಆಗ ಎಲ್ಲರೂ ತಲೆ ತಗ್ಗಿಸಿಕೊಳ್ಳುತ್ತಾರೆ ವಿನಃ ದುರ್ಯೋಧನ ದುಶ್ಯಾಸನರ ವಿರುದ್ಧ ಚಕಾರವೆತ್ತುವುದಿಲ್ಲ. ಅಲ್ಲಿ ಅವಮಾನ ಆಗುತ್ತಿರುವುದು ದ್ರೌಪದಿಗಷ್ಟೇ ಅಲ್ಲ, ಇಡೀ ನಾರಿಕುಲಕ್ಕೆ ಅಪಮಾನವಾಗುತ್ತಿರುತ್ತದೆ. ಪರಶುರಾಮನ ಶಿಷ್ಯ ಭೀಷ್ಮಾಚಾರ್ಯರು ಇರುತ್ತಾರೆ. ದ್ರೋಣಾಚಾರ್ಯ, ಕೃಪಾಚಾರ್ಯ, ಅಶ್ವತ್ಥಾಮ ಹಾಗೂ ದ್ರೌಪದಿಯ 5 ಜನ ಪತಿಯರು ಸೇರಿದಂತೆ ಮಹಾನ್ ಯೋಧರ ದಂಡೇ ಅಲ್ಲಿ ಇರುತ್ತದೆ. ಆದರೂ ತುಂಬಿದ ಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ ನಡೆಯುತ್ತದೆ. ಮಾನವ ಕುಲ ತಲೆ ತಗ್ಗಿಸುವಂಥ ಘಟನೆ ನಡೆಯುತ್ತಿದ್ದರೂ ಯಾರೂ ಧ್ವನಿ ಎತ್ತುವುದಿಲ್ಲ. ಧೃತರಾಷ್ಟ್ರನ 100 ಜನ ಮಕ್ಕಳಲ್ಲಿ ವಿಕರ್ಣರೊಬ್ಬರೇ ಧ್ವನಿ ಎತ್ತುತ್ತಾರೆ, ಆದರೆ ಅವರ ಮಾತನ್ನು ಯಾರೂ ಕೇಳುವುದಿಲ್ಲ. ಮಹಾನ್ ಯೋಧರು, ಜ್ಞಾನಿಗಳು, ಶೂರರು ಅಲ್ಲಿ ನಡೆಯುತ್ತಿರುವ ದೃಶ್ಯಕ್ಕೆ ಪ್ರತ್ಯಕ್ಷ ಸಾಕ್ಷಿಯಾಗುತ್ತಾರೆ. ತುಂಬಿದ ಸಭೆಯಲ್ಲಿ ದ್ರೌಪದಿಗಾಗುತ್ತಿರುವ ಅಪಮಾನವನ್ನು ಯಾರೂ ತಡೆಯುವುದಿಲ್ಲವೆಂಬುದು ಆಕೆಗೆ ಗೊತ್ತಾಯಿತು. ಆಗ ಆಕೆ ಮೊರೆ ಹೋಗಿದ್ದು ಭಗವಂತನ ಬಳಿ. ಭಕ್ತಿಯಿಂದ ಭಗವಂತನ ನಾಮಸ್ಮರಣೆ ಮಾಡುತ್ತಾಳೆ. ಆಗ ಶ್ರೀಕೃಷ್ಣ ಬಂದು ದ್ರೌಪದಿಗಾಗುತ್ತಿರುವ ಅಪಮಾನವನ್ನು ತಡೆಯುತ್ತಾನೆ. ಆಕೆ ಮಾಡಿದ್ದು ಭಕ್ತಿಯಿಂದ ನಾಮಸ್ಮರಣೆ. ಆಕೆ ಸಂಕಷ್ಟದಲ್ಲಿದ್ದಳು. ಆಗ ಭಗವಂತನ ಮೇಲೆ ಕೋಪಿಸಿಕೊಳ್ಳಲಿಲ್ಲ, ಭಕ್ತಿಯಿಂದ ನೆನೆದಳು. ಆಗ ಭಗವಂತ ಬಂದು ಆಕೆಯನ್ನು ಸಂಕಷ್ಟದಿಂದ ಪಾರು ಮಾಡಿದರು. ಎಷ್ಟೇ ಶೌರ್ಯ, ತಾಕತ್ತು, ಆಸ್ತಿ, ಅಂತಸ್ತು ಏನೇ ಇರಲಿ, ಸಂಕಷ್ಟದಲ್ಲಿದ್ದಾಗ ಭಗವಂತನೇ ಕಾಪಾಡುತ್ತಾನೆ. ಹಾಗಾಗಿ ಭಗವಂತನ ನಾಮಸ್ಮರಣೆ ಮಾಡುವುದನ್ನು ಮರೆಯಬಾರದು. ಸಂಕಷ್ಟ ಸಂದರ್ಭದಲ್ಲಿ ಖಂಡಿತವಾಗಿ ಭಗವಂತ ಕಾಪಾಡುತ್ತಾನೆ ಎಂಬುದು ಈ ಘಟನೆ ತಿಳಿಸುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.